ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಮಾಡುವಂತಹ ಸ್ಕಿನ್ ಕೇರ್ ಅಂದರೆ ಮಾರ್ನಿಂಗ್ ಸ್ಕಿನ್ ಕೇರ್ ಮತ್ತು ನೈಟ್ ಸ್ಕಿನ್ ಕೇರ್ ಎರಡೂ ಸೇಮ್ ಅಲ್ಲ. ನಾವು ಬೆಳಗ್ಗೆ ಮಾಡುವಂತಹ ಸ್ಕಿನ್ ಕೇರಲ್ಲಿ ಯಾವ್ಯಾವ ರೀತಿಯಾದ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಏನೇನು ಸ್ಟೆಪ್ನ ಫಾಲೋ ಮಾಡಬೇಕು, ಮತ್ತು ನಾವು ನೈಟ್ ಸ್ಕಿನ್ ಕೇರಲ್ಲಿ ಏನೇನು ಸ್ಟೆಪ್ನ ಫಾಲೋ ಮಾಡಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಉದ್ದೇಶ ನೀವು ಅನ್ನೆಸೆಸರಿಯಾಗಿ ತುಂಬ ಪ್ರಾಡಕ್ಟ್ಸ್ನ ಬೈ ಮಾಡಿ ಮಾರ್ನಿಂಗ್ ಸ್ಕಿನ್ ಕೇರ್ಗೆ ಸಪ್ರೇಟ್ ಪ್ರಾಡಕ್ಟ್ಸ್, ನೈಟ್ ಸ್ಕಿನ್ ಕೇರಿಗೆ ಸಪ್ರೇಟ್ ಪ್ರಾಡಕ್ಟ್ಸ್ ಬೈ ಮಾಡಿ ಅಂತ ಅಲ್ಲ. ನಿಮ್ಮ ಹತ್ರ ಇರುವಂತಹ ಮಿನಿಮಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ಯಾವ ರೀತಿ ನಾವು ಮಾರ್ನಿಂಗ್ ಸ್ಕಿನ್ ಕೇರ್ ಮತ್ತು ನೈಟ್ ಸ್ಕಿನ್ ಕೇರ್ನ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾನು ಇವಾಗ ಮೊದಲಿಗೆ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಮಾತಾಡ್ತೀನಿ. ನಾನು ಆಲ್ರೆಡಿ ನಮ್ಮ ಸ್ಕಿನ್ ಕೇರಲ್ಲಿ ಯಾವ್ಯಾವ ಸ್ಟೆಪ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಸ್ಕಿನ್ ಕೇರ್ನಲ್ಲಿ ನಾವು ಫಾಲೋ ಮಾಡೋ ಸ್ಟೆಪ್ಸು ಎಷ್ಟು ಇಂಪಾರ್ಟೆಂಟು ಯಾಕೆ ಅಂತ ಹೇಳ್ತೀನಿ. ಕೆಲವೊಬ್ಬರು ನಾನು ಮನೆಯಲ್ಲೇ ಇರ್ತೀನಿ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ, ಇಲ್ಲ ನಾನು ಹೌಸ್ ವೈಫ್ ಆಗಿದ್ದೀನಿ, ಸೊ ನಾನು ಆಚೆ ಹೋಗೋದೇ ಇಲ್ಲ ಅಂತ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ. ಸೊ ಇದು ತುಂಬ ದೊಡ್ಡ ತಪ್ಪು. ನಾವು ಬೆಳಗ್ಗೆ ಹೊತ್ತು ಆಚೆ ಹೋಗಲಿಲ್ಲ ಅಂದ್ರೂ ಸಹ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ, ಮೊದಲು ನಮ್ಮ ಫೇಸ್ ವಾಶ್ ಮಾಡ್ಕೋಬೇಕು. ಒಂದು ಜೆಂಟಲ್ ಕ್ಲೆನ್ಸರ್, ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಕ್ಲೆನ್ಸರ್ ಸೂಟ್ ಆಗುತ್ತೆ ಆ ಕ್ಲೆನ್ಸರ್ನ ನೀವು ಯೂಸ್ ಮಾಡಿಕೊಂಡು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದು ಟೋನರ್ನ ಯೂಸ್ ಮಾಡೋದು. ಟೋನರ್ ನಮ್ಮ ಫೇಸಿಗೆ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಬಂದು ಟೋನರ್ನ ಯೂಸ್ ಮಾಡ್ಬೋದು. ಥರ್ಡ್ ಸ್ಟೆಪ್ ಇದು ಆಪ್ಷನಲ್, ನೀವು ಬೇಕಂದರೆ ಸೀರಮ್ನ ಕೂಡ ಯೂಸ್ ಮಾಡ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಸ್ಕಿನ್ ಟೈಪಿಗೆ ಸೀರಮ್ ಬೇಕು ಅಂತ ಅನಿಸಿದ್ರೆ ನೀವು ಸೀರಮ್ನ ಯೂಸ್ ಮಾಡ್ಬೋದು. ಫೋರ್ತ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದು ಯೂಸಿಂಗ್ ಅ ಪ್ರಾಪರ್ ಸನ್ಸ್ಕ್ರೀನ್. ನಾನು ಮನೇಲೇ ಇರ್ತೀನಿ, ಎಲ್ಲೂ ಆಚೆನೇ ಹೋಗಲ್ಲ, ಯಾಕೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು, ಎಲ್ಲಾದರೂ ಆಚೆ ಹೋಗೋದಾದರೆ ಅಷ್ಟೇ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂತ ನೀವೇನಾದ್ರು ಹೇಳ್ತಿದ್ರೆ ಅದು ತುಂಬ ದೊಡ್ಡ ತಪ್ಪು. ಅದು ನಮ್ಮ ಸ್ಕಿನ್ನಿಗೆ ತುಂಬ ಬ್ಯಾಡ್ ಎಫೆಕ್ಟ್ಸ್ ಇರುತ್ತೆ ಆನ್ ಅ ಲಾಂಗ್ ಟರ್ಮ್. ನಾವು ಆಚೆ ಹೋಗಲಿಲ್ಲ ಅಂದ್ರೂ ಎವ್ರಿ ಡೇ ನಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಲಾಸ್ಟ್ ಸ್ಟೆಪ್ ಆಗಿರಬೇಕು ನಿಮ್ಮ ಸ್ಕಿನ್ ಕೇರ್ ಎವ್ರಿ ಡೇ ಸ್ಕಿನ್ ಕೇರ್ ರುಟೀನಲ್ಲಿ. ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಯೂಸಿಂಗ್ ಅ ಪ್ರಾಪರ್ ಲಿಪ್ ಬಾಮ್. ಲಿಪ್ ಬಾಂಬು ಕೂಡ SPF ಇರುವಂತಹ ಲಿಪ್ ಬಾಮ್ನ ನೀವು ಯೂಸ್ ಮಾಡಿ. ನಾವು ಪ್ರೀವಿಯಸ್ ಡೇ ಏನಾದ್ರು ಎಕ್ಸ್ಫೋಲಿಯೇಟರ್ನ ನಮ್ಮ ಫೇಸಿಗೆ, ಕೈಗೆ ಎಲ್ಲ ಯೂಸ್ ಮಾಡಿದರೆ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಜಾಸ್ತಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು, ಜಾಸ್ತಿ ಸೀರಮ್ ಆಗಲಿ ಇಲ್ಲ ಜಾಸ್ತಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಲೈಟ್ ವೇಟ್ ಆಗಿ ಇರುವಂತಹ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ. ನಿಮಗೆ ನೀವು ಹಾಕಿರುವಂತಹ ಈ 4 ಪ್ರಾಡಕ್ಟ್ಸ್ ತುಂಬ ಹೆವಿ ಅಂತ ಅನಿಸ್ಬಾರ್ದು. ಆದಷ್ಟು ಲೈಟ್ ವೇಟ್ ಆಗಿ ಫೀಲ್ ಮಾಡೋ ಥರ ನೀವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿ. ಮಾರ್ನಿಂಗ್ ಸ್ಕಿನ್ ಕೇರ್ ಬಗ್ಗೆ ಡಿಸ್ಕಸ್ ಮಾಡಾಯಿತು. ಇವಾಗ ನೈಟ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ. ಮೊದಲಿಗೆ ನೈಟ್ ಸ್ಕಿನ್ ಕೇರಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಫಸ್ಟ್ ಸ್ಟೆಪ್ಪಸ್ ಮೇಕಪ್ನ ರಿಮೂವ್ ಮಾಡೋದು. ನಾವು ಯಾವ ಮೇಕಪ್ ಅಪ್ಲೈ ಮಾಡಿರ್ತೀವಿ ಬೆಳಗ್ಗೆಯಿಂದ, ನಾವು ಮಲಗೋಕ್ಕೂ ಮುಂಚೆ ಎಲ್ಲ ಮೇಕಪ್ನು ರಿಮೂವ್ ಮಾಡಬೇಕು. ಇಟ್ ಮೈಟ್ ಬಿ ಅ ಕಾಜಲ್ ಆರ್ ಲಿಪ್ ಬಾಮ್, ಇಲ್ಲ ಯಾವುದಾದ್ರು ಬೇಬಿ ಕ್ರೀಮ್ ಆಗಿರ್ಬೋದು, ಏನೇ ಆಗಿರಲಿ ನಮ್ಮ ನೈಟ್ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ಪು ಮೇಕಪ್ ರಿಮೂವಲ್ ಆಗಿರಬೇಕು. ನೀವು ನೈಟ್ ಟೈಮ್ ಫೇಸ್ನ ಕ್ಲೆನ್ಸ್ ಮಾಡೋದಕ್ಕೆ ಬೆಳಗ್ಗೆ ಯೂಸ್ ಮಾಡಿರುವಂತಹ ಕ್ಲೆನ್ಸರ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಲವಾರು ಮೇಕಪ್ ರಿಮೂವರ್ ಪ್ರಾಡಕ್ಟ್ಸ್ ಇರುತ್ತೆ, ನೀವು ಅದನ್ನು ಸಹ ಯೂಸ್ ಮಾಡ್ಬೋದು. ನೈಟ್ ಟೈಮು ನಮ್ಮ ಸ್ಕಿನ್ ರಿಪೇರ್ ಮೋಡಲ್ಲಿ ಇರುತ್ತೆ. ಅಂದರೆ ನಮ್ಮ ಸ್ಕಿನ್ನಿಗೆ ಬೆಳಗ್ಗೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಸಪೋರ್ಟ್ ನಮ್ಮ ಬಾಡಿ ಒಳಗೆ ಸಿಗ್ತಿರುತ್ತೆ. ಸೊ ಈ ಟೈಮಲ್ಲಿ ನಾವು ಜಾಸ್ತಿ ಕೆಮಿಕಲ್ ಇಲ್ಲ ಹಾರ್ಶ್ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ನಮ್ಮ ಸ್ಕಿನ್ ರಿಪೇರಿಗೆ ಸಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು. ನೀವು ನೋಡ್ಬೋದು, ಡಾಕ್ಟರ್ಸ್ ಹತ್ರ ನೀವೇನಾದ್ರು ಸ್ಕಿನ್ ಪ್ರಾಬ್ಲಮ್ಸಿಗೆ ಹೋದರೆ ಅವರು ಕೆಲವೊಂದು ಕ್ರೀಮ್ಸ್ ಬರೀ ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡಿ ಅಂತ ಕೊಡ್ತಾರೆ. ಯಾಕೆ ಅಂದರೆ
ಆ ಪ್ರಾಡಕ್ಟ್ಸು ನಮ್ಮ ಸ್ಕಿನ್ ರಿಪೇರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಕೆಲವೊಂದು ಕ್ರೀಮ್ಸ್ನ ನಾವು ನೈಟ್ ಅಷ್ಟೇ ಅಪ್ಲೈ ಮಾಡಬೇಕು. ಸೊ ಬನ್ನಿ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಯಾವ್ಯಾವ ಸ್ಟೆಪ್ನ ಇನ್ಕ್ಲೂಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಫೇಸ್ನ ಕ್ಲೆನ್ಸ್ ಮಾಡೋದು. ಸೆಕೆಂಡ್, ಟೋನರ್ ಇಸ್ ಆಪ್ಷನಲ್, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಮಾಯಿಶ್ಚರೈಸರ್. ನಮ್ಮ ಸ್ಕಿನ್ನಿಗೆ ನೈಟ್ ಟೈಮು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ನೈಟ್ ಟೈಮಲ್ಲಿ ಅಪ್ಲೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನೈಟ್ ಟೈಮ್ ಸನ್ ಎಕ್ಸ್ಪೋಜರ್ ಇರಲ್ಲ. ಸೊ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ನೀವೇನಾದರೂ ರೆಟಿನಾಲ್ ಅಂತಹ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ರೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ನಂತರನೇ ಆ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡ್ಬೋದು. ಇಲ್ಲ ನೀವು ಯಾವ್ದಾದ್ರು ಎಕ್ಸ್ಫೋಲಿಯೇಟಿಂಗ್ ಸೀರಮ್ ಇಲ್ಲ ಎಕ್ಸ್ಫೋಲಿಯೇಟಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ರೆ ಅದನ್ನ ನೀವು ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡಿ, ಬೆಳಗ್ಗೆ ಹೊತ್ತು ಯಾವುದೇ ರೀತಿಯಾದ ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಆ್ಯಂಡ್ ಮೇಕ್ ಶ್ಯೂರ್ ನೀವೇನಾದ್ರು ನೈಟ್ ಎಕ್ಸ್ಫೋಲಿಯೇಟಿಂಗ್ ಸೀರಮ್ ಅಥವಾ ಕ್ರೀಮ್ನ ಯೂಸ್ ಮಾಡಿದರೆ ನೆಕ್ಸ್ಟ್ ಡೇ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವುದೇ ರೀತಿಯಾದ ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ ಯೂಸ್ ಮಾಡಿ ನೆಕ್ಸ್ಟ್ ಡೇ ಸನ್ಸ್ಕ್ರೀನ್ ಅಪ್ಲೈ ಮಾಡಲಿಲ್ಲ ಅಂದರೆ ನಿಮ್ಮ ಸ್ಕಿನ್ನಿಗೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅದರಿಂದ. ಸೊ ಹಾಗಾಗಿ ನಿಮ್ಮ ನೈಟ್ ಸ್ಕಿನ್ ಕೇರ್ ರುಟೀನ್ ಏನು ಫಾಲೋ ಮಾಡ್ತೀರಾ ಅದರಲ್ಲಿ ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡಿ. ಸೊ ಬಿಕಾಸ್ ಅದು ನೆಕ್ಸ್ಟ್ ಡೇ ಬೆಳಗ್ಗೆಗೂ ಕೂಡ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಆದಷ್ಟು ಮಿನಿಮಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನಿಮ್ಮ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನೈಟ್ ಸ್ಕಿನ್ ಕೇರಲ್ಲಿ ಆಗಿರ್ಬೋದು, ನೀವು ಜಾಸ್ತಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಿಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ಪ್ರಾಡಕ್ಟಿಗೆ ಅದು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಆದಷ್ಟು ಮಿನಿಮಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಲೆಸ್ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ನ ಬೈ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಕಾಣಿಸುತ್ತೆ, ಯಾವಾಗಲೂ ನಿಮಗೆ ಮುಖದಲ್ಲಿ ಗ್ಲೋ ಇರುತ್ತೆ. ಮತ್ತು ನೀವು ಈ ಸ್ಕಿನ್ ಕೇರ್ ರುಟೀನ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು. 1 ವೀಕ್ ಫಾಲೋ ಮಾಡಿ ಇನ್ನು 1 ವೀಕ್ ಫಾಲೋ ಮಾಡ್ದಲೇ ಇರೋದು ಎಲ್ಲ ವರ್ಕ್ ಆಗಲ್ಲ. ನೀವು ಯಾವುದೇ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಮಿನಿಮಲ್ ಆಗಿ ಇಟ್ಕೊಳ್ಳಿ. ಸೊ 5-10 ಮಿನಿಟ್ಸಲ್ಲೇ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಮುಗ್ದೋಗೋ ಥರ ಇಟ್ಕೊಳ್ಳಿ. ಸೊ ನೀವು ಎವ್ರಿ ಡೇ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಟು ಸಮ್ ಅಪ್, ನೀವು ನೋಡಿದ್ರಲ್ಲ, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಲಿಪ್ ಬಾಮ್ ಆಗಿರ್ಬೋದು ನಮ್ಮ ಫೇಸಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ನಿಮಗೆ ನೈಟ್ ಸ್ಕಿನ್ ಕೇರಿಗೂ ಮತ್ತು ಮಾರ್ನಿಂಗ್ ಸ್ಕಿನ್ ಕೇರಿಗೂ ಇರುವಂಥ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದು ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಸನ್ಸ್ಕ್ರೀನ್ನ ಚೂಸ್ ಮಾಡಬೇಕು, ಸನ್ಸ್ಕ್ರೀನ್ ಚೂಸ್ ಮಾಡಬೇಕಾದ್ರೆ ಯಾವ್ಯಾವ ಮಿಸ್ಟೇಕ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ನಾನು ಇದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ನನ್ನ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿ. ನೀವು ನಿಮ್ಮ ಸ್ಕಿನ್ ಟೈಪಿಗೆ ಸರಿಯಾದಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ, ಆವಾಗ ನಿಮ್ಮ ಸ್ಕಿನ್ನಿಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ನೀವು ಯಾರ್ದೋ ಬೇರೆಯವ್ರ ರೆಕಮೆಂಡೇಷನಿಂದ ನಿಮ್ಮ ಸ್ಕಿನ್ ಟೈಪಿಗೆ ಚೂಸ್ ಆಗ್ದಲೇ ಇರುವಂಥ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಏನೇ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದ್ರು, ಎಷ್ಟೇ ನೀಟಾಗಿ ಫಾಲೋ ಮಾಡಿದ್ರೂ ನಿಮಗೆ ರಿಸಲ್ಟ್ ಸಿಗಲ್ಲ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ ಸ್ಕಿನ್ ಟೈಪ್ ಅಂತ ಮೊದಲು ತಿಳ್ಕೊಂಡು ಆ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು, ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಪ್ರಾಡಕ್ಟ್ಸ್ ಬೇಕು ಅಂತ ತಿಳ್ಕೊಂಡ ನಂತರ ನೀವು ಯಾವುದಾದ್ರು ಒಂದು ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಿ. ಆದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತು ನಾನು ಕೋಸಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ, ನಾಳೆ ಇನ್ನೊಂದು ಎಚೆ ಯೂಸ್ ಮಾಡ್ತೀನಿ, ನಾಳಿದ್ದು ಮತ್ತೊಂದು ಯೂಸ್ ಮಾಡ್ತೀನಿ ಅಂತೆಲ್ಲ ಮಾಡಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ನಿಗೆ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ನಾನು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕಂತೇಳಿ. ಸೊ ಆದಷ್ಟು ಸ್ಕಿನ್ ಕೇರ್ ರುಟೀನ್ ಆಗಿರಲಿ ಇಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರಲಿ ಕನ್ಸಿಸ್ಟೆಂಟಾಗಿ ಒಂದನ್ನೇ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.